ವಿಧಿರುವ ವೇತನದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಅರ್ಜಿ ಮಾಡ್ಕೋಬಹುದು. ಖಾತೆಯ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಆದರೆ ಒಂದು ವಿಶೇಷವಾದಂತ ಐತಿಹಾಸಿಕವಾದಂತ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇನೆ. ಅದೇನೆಂದ್ರೆ, ನಿಮ್ಮ ಎಲ್ಲ ದಾಖಲೆಗಳು, ಬೆಂಗಳೂರು ನಗರದ ಎಲ್ಲ ದಾಖಲೆಗಳು ಖಾತಾ ಸಮೇತ ಎಲ್ಲೆಲ್ಲಿ ದುರುಪಯೋಗ ಆಗಿದೆ ಅದನ್ನೆಲ್ಲ ಸರಿಪಡಿಸಿ, ಅಳತೆ ಮತ್ತು ಖಾತೆಗಳು ಅವನ್ನೆಲ್ಲ ಸೇರಿ ಇಡೀ ಬೆಂಗಳೂರು ನಗರಕ್ಕೆ ಒಂದು ಈ ಖಾತೆ, ಒಂದು ನಿಮ್ಮ ಸ್ವತ್ತು, ನಿಮ್ಮ ಸ್ವತ್ತಿನ ದಾಖಲೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸುವಂತ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ಈಗ ಬೆಂಗಳೂರು ನಗರದಲ್ಲಿ ನಾನು ರೂಪಿಸಿದ್ದೇನೆ. ಈಗಾಗಲೇ ನಿಮ್ಮ ಏರಿಯಾದಲ್ಲಿ ಈಗೇನು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲೇ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ, ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ತಾ ಇದೆ. ಮೊನ್ನೆ ಯಾರೋ 2-3 ಜನ ಅಧಿಕಾರಿಗಳು ಸೇರ್ಕೊಂಡು ಆ ಸ್ಕ್ಯಾನಿಂಗ್ ಮಾಡುವಾಗ ತಿದ್ದೋಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿಸಿದ್ದೇನೆ. ಅವ್ರನ್ನ ಬಂಧಿಸ್ತೀವಿ ಅಂತ ಏನು ದುರುಪಯೋಗ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಆ ದೃಷ್ಟಿಯಿಂದನೇ ಇವತ್ತು ನಿಮ್ದೆಲ್ಲ ದಾಖಲೆಗಳು ಎಲ್ಲ ಪಾರಶುದ್ಧವಾಗಿರಬೇಕು, ನಿಮ್ಮ ಆಸ್ತಿಗಳು, ನಿಮ್ಮ ಸ್ವತ್ತುಗಳು ಅಂತೇಳಿ ಈ ಒಂದು ದೊಡ್ಡ ಐತಿಹಾಸಿಕವಾದ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಕಟ್ಟಡ ಕಾರ್ಮಿಕರಿದ್ದೀರಿ, ಬೀದಿ ವ್ಯಾಪಾರಿಗಳಿದ್ದೀರಿ, ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಟ್ರಾಫಿಕ್ನ ನಿಲ್ಲಿಸಿ ಟ್ರಾಫಿಕ್ಗೆ ತೊಂದರೆ ಕೊಟ್ಬಿಟ್ಟು ಜನರ ರಸ್ತೆಯಲ್ಲಿ ಓಡಾಡೋಂಥ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡೋದಲ್ಲ. ತಳ್ಳೋ ಗಾಡಿ ತೆಗೆದುಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು. ಮುಂದಕ್ಕೆ ನಾವು ಸರ್ಕಾರದ ವತಿಯಿಂದ BBM ವತಿಯಿಂದ ನಿಮಗೆಲ್ಲ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡ್ತೀವಿ.